ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಾವು ನೀಡ್ತಾ ಇರುವಂಥ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮಗೆ ಕೂಡ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು ಒಂದ್ರ ಮೇಲೆ ಒಂದು ಬರ್ತಾ ಇದೆಯಪ್ಪ, ನನ್ನ ಲೈಫಲ್ಲಿ ಸಕ್ಸಸ್ ಅನ್ನೋದೇ ಕಾಣ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷವನ್ನು ಆದಷ್ಟು ಬೇಗ ನೀವು ಬರ್ಮಾಡ್ಕೊಳ್ಳಿ. ಆಗ್ತಾ ಇರುವಂಥ ಸಮಸ್ಯೆಗಳಿಂದ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳಿತಾಗ್ಲಮ್ಮ. ಗುರುಗಳೇ, ನಾನು ಇಷ್ಟು ದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಜನವರಿ 22ನೇ ತಾರೀಕು ಅಂತ. ಇವತ್ತೇ ಬಂದ್ಬಿಟ್ಟಿದೆ ಆ ಶುಭ ದಿನ, ಶುಭ ಲಗ್ನ, ಶುಭ ಸಮಯ ಅಂತ ಹೇಳ್ಬೋದು. ಇವತ್ತು ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಇನ್ನು ಕೆಲವೇ ಗಂಟೆಗಳಲ್ಲಿ. ನಾವು ಈ ದಿನ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ, ನೇರವಾಗಿರುವಂಥ ಪ್ರಶ್ನೆ ವೀಕ್ಷಕರಿಗೆ ಉತ್ತರಗಳನ್ನ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇವತ್ತು ರಾಮ ರಕ್ಷಾ ಸ್ತೋತ್ರವನ್ನು ಓದುವಂಥದ್ದು, ರಾಮ ರಕ್ಷಾ ಸ್ತೋತ್ರವನ್ನು ಪಾರಾಯಣ ಮಾಡಿ, ಇನ್ನು ವಿಷ್ಣು ಸಹಸ್ರನಾಮವನ್ನು ಪದೇ ಪದೇ ರಿಪೀಟ್ ಮಾಡಿ. ಈ ದಿನ ಪೂರ್ಣವಾಗಿ ನನಗೆ ಸಾಧ್ಯ ಇದೆ ಗುರುಗಳೇ 11 ಬಾರಿ ವಿಷ್ಣು ಸಹಸ್ರನಾಮವನ್ನು ನಾನು ಹೇಳ್ತೀನಿ ಅನ್ನೋರು ಒಂದು ಶಕ್ತಿನ ಪಡ್ಕೊಳ್ತೀರಿ. ನಾನು ಹೇಳಿದ್ದೆ, ನಮ್ಮಲ್ಲಿ ಇಂದ್ರಿಯ ಶಕ್ತಿ ಇದೆ, ಅತೀಂದ್ರಿಯ ಶಕ್ತಿ ನಮಗೆ ಬರಬೇಕು ಅಂತಂದರೆ ಪುನರಪಿ ಮತ್ತು ನೀವು ಆ ಮಂತ್ರವನ್ನು ಚಾಂಟಿಂಗ್ ಮಾಡ್ತಾನೇ ಇರಬೇಕು. ಯಾವಾಗ ಚಾಂಟಿಂಗ್ ಮಾಡ್ತಾ ಇರ್ತೀರೋ ನಿಮ್ಮ ನಾಲಿಗೆಯಲ್ಲಿ ರಾಮನ ಮಂತ್ರ ಇವತ್ತು ನಲಿದಾಡಬೇಕು. ನಿಮ್ಮ ಮನಸ್ಸು ಅಯೋಧ್ಯೆಯಲ್ಲಿ ಕುಣಿದಾಡಬೇಕು. ನಿಮ್ಮ ನಾಲಿಗೆಯಲ್ಲಿ ರಾಮನ ನಾಮ ನಲಿದಾಡುತ್ತಿರಲಿ, ನಿಮ್ಮ ಮನಸ್ಸು ಅಯೋಧ್ಯೆಯಲ್ಲಿ ಕುಣಿದಾಡುತ್ತಿರಲಿ. ಆವಾಗ ಸಂತೋಷ ಸಮುಖೈರಪಿ. ನಿಮ್ಮ ಮನೆಗೆ ಆಸೀನೆ ರತ್ನಕಂಬಳಿಯನ್ನು ಹಾಸಿ ಅದೃಷ್ಟವನ್ನು ನೀವು ಕರೆದ ಹಾಗೆ. ಈ ದಿನ ಯಾರಾದರೂ ಇನ್ನು ಕೆಲವೇ ಗಂಟೆಗಳಿದೆ ನೀವು ಪೂರ್ಣವಾಗಿ ಈ ದಿನವನ್ನು ಹೇಗೆ ಅಂತಂದರೆ ಆ ಕಾಸ್ಮಿಕ್ ಎನರ್ಜಿನ ಸೆರೆ ಹಿಡಿದಿಟ್ಕೊಳ್ತೀರಿ ರಾಮನ ಮಂತ್ರ ಹೇಳೋದ್ರಿಂದ, ಅಥವಾ ಶ್ರೀರಾಮ ಅನ್ನೋದನ್ನು ಬರೆಯೋ ಮುಖಾಂತರ ಮಾಡ್ಕೊಳ್ತೀರಿ. ಇನ್ನು ನಿಮಗೊಂದು ವಿಶೇಷವಾಗಿ ಏನಾದರೂ ಮಾಡ್ಕೊಳ್ತೀನಿ ಗುರುಗಳೇ ಅನ್ನತಕ್ಕಂಥವರಿಗೆ ಈ ಮಧುಪರ್ಕ ವಸ್ತ್ರ ಅಂತ ಇರುತ್ತೆ. ಮಧುಪರ್ಕ ವಸ್ತ್ರ ಹೇಗೆ ಅಂತಂದರೆ ನೀರಿಗೆ ಸ್ವಲ್ಪ ಸುಣ್ಣ ಹಾಕುವಂಥದ್ದು, ಅದೇ ನೀರಿಗೆ ನಿಂಬೆಹಣ್ಣು ಹಿಂಡಿ ಬಿಡುವಂಥದ್ದು. ಒಂದು ಬಕೆಟಲ್ಲಿ ವೈಟ್ ಕಲರ್ ಕ್ಲಾತ್, ಆ ನಿಂಬೆಹಣ್ಣು ಸುಣ್ಣ ಹಾಕಿದ್ದೀರಿ. ಆ ಒಂದು ವಸ್ತ್ರವನ್ನು ನಿಮ್ಮ ಮನೇಲಿ ಇದ್ದರೆ, ಗುರುಗಳೇ ಇದನ್ನು ಮೊದಲೇ ಹೇಳಬಾರ್ದಾ, ನೆನ್ನೆ ಹೇಳಿದರೆ ಚೆನ್ನಾಗಿತ್ತು, ಇದಕ್ಕೆ ಅವಕಾಶ ಇಲ್ಲ. ಯಾರ್ಯಾರಿಗೆ ಅದೃಷ್ಟ ಅಂತ ಇರುತ್ತೋ ಅದನ್ನೇ ತೊಗೊಳ್ಬೇಕು ಅಷ್ಟೇ. ನಮ್ಮ ಮನೇಲಿ ಇದೆ ವೈಟ್ ಕ್ಲಾತ್, ಒಂದು ಟೌಲ್ ಇದೆ ಗುರುಗಳೇ, ಸಣ್ಣದೊಂದು ಟೌಲ್. ಗುರುಗಳದ್ದು ವೈಟ್ ಖರ್ಚಿಪಿದೆ ಗುರುಗಳೇ, ಅದನ್ನು ಕೂಡ ನೀವು ಅದಕ್ಕೆ ಅದ್ದಿ ಮದ್ದು ಅದಕ್ಕೆ ಅದರಲ್ಲಿ ಹಾಕ್ತಾಯಿರಿ, ತೆಗಿರಿ, ಹಿಂಡಿಬಿಡಿ. ಹಿಂಡಿದಾಗ ಆ ವಸ್ತ್ರ ಯೆಲ್ಲೋ ಕಲರ್ ಆಗುತ್ತೆ, ಪೂರ್ಣವಾಗಿ ಯೆಲ್ಲೋ ಆಗುತ್ತೆ. ಅದು ಮೊದಲಿಗೆ ಒಂದು ಬಾರಿ ಒಂದು 10-15 ನಿಮಿಷ ನಿಮಗೆ ಅದು ರೆಡ್ ಕಲರ್ ಕಾಣಿಸುತ್ತೆ, ಯೆಲ್ಲೋ ಕಲರ್ ತಿರುಗುತ್ತೆ. ಅದು ಆ ವಸ್ತ್ರದ ಮೇಲೆ ನೀವು ಶ್ರೀರಾಮ ಅಂತ ಬರೆಯಿರಿ. ಯಾವುದರಲ್ಲಿ ಅರಿಶಿಣ ಕಲಸ್ಕೊಂಡಿದ್ದು, ನೀವು ಯಾವುದಾದ್ರೂ ಒಂದು ಅನುಕೂಲವಾಗಿರ್ತಕ್ಕ ಒಂದು ಸ್ಟಿಕ್ ತೆಗೆದುಕೊಂಡು ಅಥವಾ ಬಡ್ಸ್ ಕೂಡ ತಗೊಂಡು ಕೂಡ ನೀವು ಬಳಸಿ, ಅಥವಾ ಶ್ರೀರಾಮ ಜಯ ರಾಮ ಸ್ವಾಹ, ಶ್ರೀರಾಮ ಜಯ ರಾಮ ಸ್ವಾಹ ಅಂತ ಬರೆದುಬಿಟ್ಟು ಆ ಕ್ಲಾತ್ಗೆ ನೀವು ಅರಿಶಿಣ ಕುಂಕುಮವನ್ನು ಇಟ್ಟು, ನೀವು ಅದರ ಮೇಲೆ ರಾಮನ ವಿಗ್ರಹ, ರಾಮನ ಮೂರ್ತಿ ಇತ್ತು ಅಂತಂದರೆ ಈ ಒಂದು ವಸ್ತ್ರವನ್ನು ಮಣೆ ಮೇಲೆ ಇಟ್ಟು, ಆ ವಸ್ತ್ರದ ಮೇಲೆ ನೀವು ರಾಮನ ವಿಗ್ರಹ ಇಟ್ಟು, ಅಥವಾ ಪುಷ್ಪಾಕ್ಷತೆಯನ್ನು, ನೀವು ವಿಗ್ರಹ ಇಲ್ಲ ಅಂತಂದರೆ ಆ ವಸ್ತ್ರದಲ್ಲೇ ನೀವು ರಾಮನ ಆವಾಹನೆ ಮಾಡಿ. ನಿಮ್ಮ ಮನೆಗೆ ಮೊನ್ನೆ ಅಷ್ಟೇ ಕಳಿಸಿಕೊಟ್ಟಿರ್ತಾರೆ ದಿವ್ಯಾಕ್ಷತೆ, ಮಂತ್ರಾಕ್ಷತೆ, ಆ ಒಂದು ಶಕ್ತಿ ಇರ್ತಕ್ಕಂತಹದ್ದು, ವಿಶ್ವಶಕ್ತಿ ತುಂಬಿರ್ತಕ್ಕಂಥ ಆ ಅಕ್ಷತೆ ಇದೆಯಲ್ಲ, ಅದು ನೀವು ಓಂ ಭೂಹು, ನೀವು ಮಂತ್ರವನ್ನೇ ಹೇಳ್ಕೊಳ್ತಕ್ಕಂತಹದ್ದು. ಓಂ ಭೂಹು ಶ್ರೀರಾಮಚಂದ್ರ ಮಾವಾಹಯಾಮಿ,
ಓಂ ಭುವಃ ಶ್ರೀರಾಮಚಂದ್ರಮಾವಾಹಯಾಮಿ, ಓಂ ಸುವಃ ಶ್ರೀರಾಮಚಂದ್ರಮಾವಾಹಯಾಮಿ, ಓಂ ಭೂರ್ಭುವಸ್ವಃ ಶ್ರೀರಾಮಚಂದ್ರಮಾವಾಹಯಾಮಿ. ಶ್ರೀರಾಮನನ್ನು ಅವರು ಅಲ್ಲಿ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರೋ, ಜೀವಾದಿ ತತ್ವನ್ಯಾಸ ಪ್ರಾಣ ಪ್ರತಿಷ್ಠಾಪನಾದಿ ಹೋಮಾದಿಗಳು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇರತಕ್ಕಂತಹ ಕ್ಷೇತ್ರ ಅದು. ಮತ್ತು ನಿಮಗೆ ಇಲ್ಲಿಗೆ ಆ ಒಂದು ಮಹಾನುಭಾವ ನೀವು ಮಾಡೋ ಶ್ರದ್ಧೆ ಭಕ್ತಿಗೆ ಬಹುಶಃ ಒಂದು ಸೆಕೆಂಡ್ ನಿಮ್ಮ ಒಳಗಡೆ ಏನೋ ಒಂದು ನಡೆಯುತ್ತೆ. ಇದನ್ನು ಮಾಡುವಾಗ ನಿಮಗೆ ಗೊತ್ತಿಲ್ಲದ ಹಾಗೆ ಆ ಅತೀಂದ್ರ ಶಕ್ತಿ ಪ್ರವೇಶವಾಗಿಬಿಡುತ್ತೆ. ಒಂದು 2 ತಾಸು ಇದರಲ್ಲಿ ನೀವು ಭಾಗಿಯಾಗಿ. ಈಗ ನೀವು 9 ಗಂಟೆಗೆ ಬಹುಶಃ ಇದನ್ನು ನೋಡ್ತೀರಿ, 10 ಗಂಟೆಯಿಂದ 11, 11 ಗಂಟೆಯಿಂದ 12, ಈ 2 ತಾಸು ನಿಮ್ಮ ಗಮನ ಕೊಡಿ. ಅಥವಾ 11 ಗಂಟೆಯಿಂದ 12, 12ರಿಂದ 1 ಗಂಟೆ, ಈ 2 ತಾಸು ನಿಮ್ಮ ಗಮನ ಕೊಡಿ. ಪೂರ್ಣವಾಗಿ ಆ 2 ತಾಸು ನಿಮಗಾಗಿ, ನಿಮ್ಮ ಕುಟುಂಬದ ರಕ್ಷಣೆಗಾಗಿಯೇ ಮುಡುಪಾಗಿಟ್ಟುಬಿಡಿ. ಈ ದಿವಸವನ್ನು ಮುಡುಪಾಗಿಟ್ಟು ಪೂಜೆ ಮಾಡಿ. ಗುರುಗಳಿಗೆ ಇನ್ನು 3 ದಿವಸಗಳ ಮೊದಲೇ ಹೇಳಿದರೆ ನಾನು ರಜೆ ಆಗ್ತಿದ್ದೆ, ಇದಲ್ಲ. ಯಾರು ಕೇಳಿಸ್ಕೊಳ್ತಾರೋ ಅವರು ಇದನ್ನು ಮಾಡಿ, ಆ ಕುಟುಂಬಕ್ಕೆ ಸಂಬಂಧಪಟ್ಟಾಗ ಮಾಡಿ. ಇನ್ನು ಯಾರಿಗಾದರೂ ಬೇಕು ಅಂತಂದರೆ ಈ ಅಕ್ಷತೆ ನೀವು ಮಾಡಿದ್ರಲ್ಲ ಆವಾಹನೆ, ಆ ಅಕ್ಷತೆನ ಅವರಿಗೆ ತಲುಪಿಸ್ಕೊಡಿ ಸಾಕು. ಇಷ್ಟನ್ನು ಮಾಡಿ ಧೂಪ ದೀಪ ಹಾಕಿ ನೈವೇದ್ಯ ನೀರಾಜನೆ ಮಾಡ್ತಕ್ಕಂತಹದ್ದನ್ನು ಮಾಡ್ಕೊಳ್ತೀರಿ. ಅಂದರೆ ಒಂದು ಲೋಟ ಅಂದರೆ ಪಂಚಪಾತ್ರ ಉದ್ರನೆ ಇಟ್ಕೊಂಡು ಆ ವಸ್ತ್ರದಲ್ಲೇ ಅವನ್ನು ನೀವು ಕಾಣಬೇಕು. ಇದು ಪ್ರತಿಷ್ಠಾಪನೆಯಲ್ಲಿ ಈ ಧ್ವಜಾರೋಹಣ ಅಂತ ಮಾಡುವಾಗ ಈ ಪದ್ಧತಿಯನ್ನು ಬಳಸ್ತಾರೆ. ಬಹುಶಃ ನಾವು ಇಲ್ಲಿಂದ ಪೂರ್ಣವಾಗಿ ಎಲ್ಲವೂ ಕೂಡ ನಮ್ಮ ಮನೆಗೆ ಏನು ಬೇಕೋ ಅದನ್ನು ಪಡೆದುಕೊಳ್ಳಲಿಕ್ಕೆ ಸನ್ನದ್ಧರಾಗಿದ್ವಿ. ನಾವು ಎಂತಹದ್ದಕ್ಕಾಗಿ ಸಹ ನಾವು ಕಟಿಬದ್ಧರಾಗಿದ್ದೀವಿ ಅಂತಕ್ಕಂತಹದ್ದನ್ನು ತೋರಿಸುತ್ತೆ. ಅದಕ್ಕಾಗಿ ಧೂಪ ದೀಪ ನೈವೇದ್ಯ ನೀರಾಜನವನ್ನು ಮಾಡಿ ಸಮರ್ಪಣಾ ಭಾವದಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿ ಏನಾದರೂ ಒಂದು ಸಿಹಿಯನ್ನು ಮಾಡಿಕೊಂಡು ನೈವೇದ್ಯವನ್ನು ಮಾಡಿ. ಆ ಮಂತ್ರ ಪುಷ್ಪಾಕ್ಷಿ ಎಲ್ಲವೂ ಕೂಡ ಆ ಗಂಟಿದೆಯಲ್ಲ, ಮತ್ತು ಆ ಬಟ್ಟೆಯನ್ನು ನೀವು ಕಟ್ಟಿ ಎಲ್ಲರೂ ಕೂಡ ಕಣ್ಣಿಗೆ ಹೊತ್ತುಕೊಳ್ತಾ ಎಲ್ಲರ ತಲೆ ಮೇಲೆ, ನಿಮ್ಮ ಮನೆಯಲ್ಲಿ ಮಕ್ಕಳಾದಿಯಿಂದ ಹಿಡಿದು ಹಿರಿಯರಿಂದ ತಲೆ ಮೇಲೆ ಇಟ್ಕೊಂಡು ಈ ಒಂದು ನೀವು ಕಟ್ಟಿರ್ತಕ್ಕಂಥ ವಸ್ತ್ರದ ಆ ಗಂಟು ಇದೆಯಲ್ಲ, ಅದು ನಿಮ್ಮ ಸಂಪತ್ತಿನ ಗಂಟು, ನಿಮ್ಮ ಆರೋಗ್ಯದ ಗಂಟು, ನಿಮ್ಮ ಆಯುಷ್ಯದ ಗಂಟು, ನಿಮ್ಮ ಐಶ್ವರ್ಯದ ಗಂಟು. ರಾಮ ಸೀತಾ ರಾಮ ಲಕ್ಷ್ಮಣ ಭರತ ಶತ್ರುಘ್ನರೇ ನಿಮ್ಮ ಮನೆಗೆ ಬಂದು ಹೋಗಿದ್ದಾರೆ. ಆ ಒಂದು ವಸ್ತ್ರದ ಮೇಲೆ ರಾಮ ಕುಳಿತಿದ್ದಾನೆ, ಮಹಾನುಭಾವ ಪಟ್ಟಾಭಿಷಿಕ್ತನಾಗಿದ್ದಾನೆ ಅನ್ನೋ ಭಾವನೆಯಿಂದ ಇದನ್ನು ನೀವು ನಿಮ್ಮ ತಿಜೋರಲ್ಲಿ ಇಡಬಹುದು, ನಿಮ್ಮ ದೇವರ ಮನೆಯಲ್ಲೂ ಇಡಬಹುದು. ಅಂತಹದ್ದು ದಿವ್ಯಾನುಭೂತಿಯನ್ನು ಪಡೆದುಕೊಳ್ಳಿ. ಅದೃಷ್ಟ ಇರ್ತಕ್ಕಂಥವರು ಇದನ್ನು ಮಾಡುತ್ತಾರೆ. ರಾಮ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅನ್ನೋರು ಇದನ್ನು ಮಾಡುತ್ತಾರೆ. ರಾಮ ನಮ್ಮನ್ನು ಕರುಣಿಸ್ತಾನೆ ಅನ್ನೋರು ಇದನ್ನು ಮಾಡ್ತಾನೆ. ರಾಮ ನಮ್ಮನ್ನು ಪ್ರೀತಿಯಿಂದ ಸಲಹುತ್ತಾನೆ ಅನ್ನೋದನ್ನು ಇದನ್ನು ಮಾಡ್ತಾರೆ. ಇನ್ನು ಕಡು ಕಷ್ಟ ಕಾಲ ಇಲ್ಲಿಗೆ ಲಾಸ್ಟ್, ಇಲ್ಲಿಗೆ ಕೊನೆ. ನಮ್ಮ ಕಡು ಕಷ್ಟ ಕಾಲಗಳು, ಅವರು ಬಂದು ನಮ್ಮನ್ನು ಪೀಡಿಸ್ತಿದ್ದರು, ಇವರು ಬಂದು ನಮ್ಮನ್ನು ಪೀಡಿಸ್ತಿದ್ದರು, ದುಃಖವೇ ನಮ್ಮ ಮನೆಯಲ್ಲಿ ತುಂಬಿದೆ ಅನ್ನೋದೆಲ್ಲವೂ ಕೂಡ ಇಲ್ಲಿಗೆ ಇತಿಶ್ರೀ ಆಡಲಿಕ್ಕೆ, ಇಲ್ಲಿಗೆ ದುಃಖ ಕೊನೆ ಆಗಲಿಕ್ಕೆ ರಾಮ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡಿದ್ದಾನೆ. ಇನ್ನೆಲ್ಲಿದೆ ತೋರಿಸಿ, ಎಲ್ಲಿದೆ ಇನ್ನು ರಾಮ? ಆ ಟಿ ವಿ, ಆ ಗಾಂಡೀವಿ, ಆ ಒಂದು ಬಿಲ್ಲು ಬಾಣ ಹಿಡಿದು ನಿಂತಿದ್ದಾನೆ ಅಂತಂದರೆ ಏನು ಆ ಪೌರುಷ, ಏನು ಆ ಬಾಹುಬಲ, ಏನು ಮರ್ಯಾದಾ ಪುರುಷೋತ್ತಮನಾಗಿರ್ತಕ್ಕಂಥ ರಾಮ ನಿಮ್ಮ ಮನೆಗೆ ಬಂದ ಹಾಗೇನೆ ನೀವು ಇಷ್ಟನ್ನು ಮಾಡುತ್ತಾ ರಾಮನ ಕೃಪೆಗೆ ಪಾತ್ರರಾಗಿ. ಶುಭಂ ಭೂಯಾತ್, ಒಳಿತಾಗಲಿ. ಖಂಡಿತ ಗುರುಗಳ ಇದ್ದಂತಹ ಡೌಟ್ಸ್ ಪ್ರಶ್ನೆಗಳಿಗೂ ಕೂಡ ನೀವೇ ಪ್ರಶ್ನೆಯನ್ನಾಗಿ ಕೇಳಿಕೊಂಡು ಉತ್ತರಗಳನ್ನ ತಿಳಿಸ್ಬಿಟ್ರಿ ಅಂತ ಹೇಳ್ಬೋದು. ಜೊತೆಗೆ ರಾಮನ ಬಗ್ಗೆ ನಾವು ಮಾತನಾಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಸಮಯ ಕೂಡ ಸಾಕಾಗೋದಿಲ್ಲ. ಇನ್ನು ವಿಷ್ಣು ಸಹಸ್ರನಾಮನ ಪಠನೆ ಎಷ್ಟು ಸರಿ ಮಾಡಬೇಕಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ರೆ, ಶ್ರೀರಾಮ ಅಂತ ನಾವು ಬರೆಯೋದು ಕೂಡ ಇವತ್ತಿನ ಮಾಡಬೇಕಾಗಿರುವಂಥ ಒಂದು ಮುಖ್ಯವಾಗಿರುವಂಥ ಕೆಲಸ. ಇನ್ನು ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಜನವರಿ 22ನೇ ತಾರೀಕು ಇವತ್ತು. ಇನ್ನು ನೆಪಗಳು ಕೊಡುವಂಥದ್ದು ಬೇಡ. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಹಣಕಾಸು, ಅಭಿವೃದ್ಧಿ ಎಲ್ಲವನ್ನು ಕೂಡ ನೀವು ಕಾಣಬೇಕು ಅಂತಂದರೆ ಇವತ್ತು ಯಾವೆಲ್ಲ ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ಈ ಕೆಲಸಗಳನ್ನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.